ಸಿಂಗಲ್ ಯೂಸ್ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಈಗೀಗ ಸಾಕಷ್ಟು ಸ್ಟಡಿ ಮತ್ತು ರಿಸರ್ಚ್ಗಳು ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಯೂಸ್ ಮಾಡುವಂತಹ ಸಿಂಗಲ್ ಯೂಸ್ ಸ್ಯಾನಿಟರಿ ಪ್ಯಾಡ್ಗಳಲ್ಲಿ ಪ್ಲಾಸ್ಟಿಕ್ಗಳಿದೆ, ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್ಗಳಿದೆ ಅಂತ ಹೇಳಿ ಗೊತ್ತಿರುವಂತಹ ವಿಚಾರ. ಆದರೆ ರೀಸೆಂಟ್ ಸ್ಟಡಿ ಹೇಳ್ತಾ ಇರೋ ಹಾಗೆ ನಮ್ಮ ಸುತ್ತಲಿರುವಂತಹ ಪ್ರಸಿದ್ಧ ಬ್ರ್ಯಾಂಡ್ಗಳಲ್ಲೂ ಕೂಡ ಆರ್ಸೆನಿಕ್ ಹಾಗೂ ಲೆಡ್ ಅಂತಹ ಹಾನಿಕಾರಕ ಅಂಶಗಳು ಪತ್ತೆ ಆಗಿದೆ. ಸೊ ಇದರ ಬಗ್ಗೆ ಡಾಕ್ಟರ್ ಆಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಈ ಸ್ಯಾನಿಟರಿ ಪ್ಯಾಡ್ ಎಷ್ಟು ಸೇಫ್ ನಮ್ಮ ಆರೋಗ್ಯಕ್ಕೆ? ಸೊ ಇದ್ರ ಬಗ್ಗೆ ಡಾಕ್ಟರ್ ಆಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು, ನೀವು ಹೇಳಿದ ಸತ್ಯ. ಎಷ್ಟೊಂದು ಈಗ ಮಾಡ್ತಿರೋ ಸ್ಟಡೀಸ್ ಅಲ್ಲಿ ಏನು ನಾ BIS ಅಂತ ಹೇಳಿದೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಇದು ಇತ್ತೀಚೆಗೆ ಸಂಶೋಧನೆ ಮಾಡಿರೋ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನಿಯರ್ಲಿ 40% ಆಫ್ ದ ವುಮೆನ್, ಅಂದ್ರೆ 40% ಮಹಿಳೆಯರು ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಡಿಸ್ಪೋಸಬಲ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಳಸ್ತಾರೆ. ಸೊ ಈ ನಮ್ಮ BIS ಸ್ಟಡಿ ಪ್ರಕಾರ ನೀವು ಹೇಳಿದಾಗೆ ಹಾರ್ಮ್ಫುಲ್ ಕೆಮಿಕಲ್ಸ್, ಹೆವಿ ಮೆಟಲ್ಸು ಮತ್ತೆ ವೊಲಟೈಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ, ಈ ಹಾನಿಕಾರಕ ಏನು ಕೆಮಿಕಲ್ಸ್ ಪತ್ತೆ ಆಗಿರೋದು ಅಂತಂದ್ರೆ ಇದರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮಗಳು ಬೀರ್ತಿದೆ. ಸೊ ಏನು ಅಂತಂದ್ರೆ ಮೇನ್ ಆಗಿ ಹಾರ್ಮೋನಲ್ ಏನು ಎನ್ವಿರಾನ್ಮೆಂಟ್, ನಮ್ಮ ದೇಹದಲ್ಲಿ ಹಾರ್ಮೋನಲ್ ಎನ್ವಿರಾನ್ಮೆಂಟ್ ಅನ್ನ ಡಿಸ್ರಪ್ಟ್ ಮಾಡುತ್ತೆ ಈ ಹಾರ್ಮ್ಫುಲ್ ಕೆಮಿಕಲ್ಸ್. ಸೊ ಇದರಿಂದ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ಗಳು ಇವಾಗ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ಇದೊಂದೇ ಕಾರಣ ಅಲ್ಲ, ಬೇರೆ ದೇರ್ ಆರ್ ಅದರ್ ಲೈಫ್ ಸ್ಟೈಲ್ ಏನು ಬದಲಾವಣೆಗಳೂ ಕಾರಣ ಇರಬಹುದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಆಡೆಡ್ ಫ್ಯಾಕ್ಟರ್ ಅಂತಂದ್ರೆ ನಾವು ಬಳಕೆ ಮಾಡ್ತಿರೋ ದಿನನಿತ್ಯ ವಸ್ತುಗಳಲ್ಲಿ ಇದು ಒನ್ ಆಫ್ ದ ಆಡೆಡ್ ಫ್ಯಾಕ್ಟರ್. ಸೊ ಇದರಿಂದ ಏನು ಥೈರಾಯ್ಡ್ ಡಿಸೀಸ್ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ, PCOD ಜಾಸ್ತಿ ಆಗಿದೆ, ಇನ್ಫರ್ಟಿಲಿಟಿ ಜಾಸ್ತಿ ಆಗಿದೆ. ಸೊ ಜೊತೆಗೆ ಈ ಕೆಮಿಕಲ್ಸ್ ಲಾಂಗ್ ರನ್ ನಲ್ಲಿ ನಮ್ಮ ದೇಹದಲ್ಲಿ ಕ್ಯಾನ್ಸರ್ನು ಬರೋ ಸಾಧ್ಯತೆಗಳು ಇದೆ ಅಂತ ದೇರ್ ಆರ್ ಪ್ರೂವನ್ ಸ್ಟಡೀಸ್. So I feel the sanitary napkins are not very safe.